ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಪ್ಯಾಸಿವ್ ವಾಯ್ಸ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತಹ ಇಂಗ್ಲಿಷ್ ತರಗತಿಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸದಾನಂದ ನಿಮಗೆ ಇಂಗ್ಲಿಷ್ ತರಗತಿಗಳನ್ನ ನಡೆಸಿಕೊಡ್ತಾ ಬಂದಿದ್ದೇನೆ. ಇವತ್ತಿನ ಈ ತರಗತಿಯಲ್ಲಿ ಪ್ಯಾಸಿವ್ ವಾಯ್ಸ್ ಅಥವಾ ಪ್ಯಾಸಿವ್ ಫಾರ್ಮ್ ಅಂತ ಏನ್ ಹೇಳ್ತೀವಿ ಅದರ ಬಗ್ಗೆ, ಹಾಗೆ ರಿಪೋರ್ಟೆಡ್ ಸ್ಪೀಚ್ ಅಂತ ಏನ್ ಹೇಳ್ತೇವೆ, ಈ ಎರಡು ಗ್ರಾಮರ್ ಅಂಶಗಳ ಬಗ್ಗೆ ಈ ತರಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅರ್ಥ ಮಾಡಿಸುವಂತ ಕೆಲಸನ ನಾನು ಮಾಡ್ತೇನೆ. ಮುಖ್ಯವಾಗಿ ಈ ಪ್ಯಾಸಿವ್ ವಾಯ್ಸ್ ಅಥವಾ ಪ್ಯಾಸಿವ್ ಫಾರ್ಮ್, ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತ ಏನ್ ಹೇಳ್ತೇವೆ, ಇದನ್ನ ಈ ತರಗತಿಯಲ್ಲಿ 10ನೇ ತರಗತಿ ಪರೀಕ್ಷೆಯನ್ನ ಬರೀತಾ ಇರುವ, SSLC ಪರೀಕ್ಷೆಯನ್ನ ಬರೀತಾ ಇರುವ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರನ್ನ ಉದ್ದೇಶಿಸಿ, ಅವ್ರು ಏನು ಪರೀಕ್ಷೆಯನ್ನ ಬರೆಯೋರಿದ್ದಾರೆ ಅವರನ್ನ ಉದ್ದೇಶವಾಗಿ ಇಟ್ಕೊಂಡು ನಾನು ಇವತ್ತಿನ ಈ ತರಗತಿಯನ್ನ ನಡೆಸ್ಕೊಡ್ತೇನೆ. ಸಾಮಾನ್ಯವಾಗಿ ಪ್ಯಾಸಿವ್ ಫಾರ್ಮ್ ನ ಬಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಸಂಖ್ಯೆ 15ರಲ್ಲಿ, ಹಾಗೆ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರುವಂತ ಏನು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಪ್ರಶ್ನೆ ಸಂಖ್ಯೆ 16 ರೂಪದಲ್ಲಿ ಬರುತ್ತೆ. ಮಕ್ಕಳೇ, ಈ ಪ್ಯಾಸಿವ್ ಫಾರ್ಮ್ ಅಥವಾ ಪ್ಯಾಸಿವ್ ವಾಯ್ಸ್ ಅಂತ ಏನ್ ಹೇಳ್ತೀವಿ ಅದು ನಾವು ದಿನನಿತ್ಯ ಇಂಗ್ಲಿಷ್ ಭಾಷೆಯಲ್ಲಿ ಬಳಸಬೇಕಾಗಿರುವಂತ ಒಂದು ವಿಶೇಷವಾದಂತ ಪ್ರಯೋಗ. ಪ್ಯಾಸಿವ್ ಅಂತ ಯೋಚನೆ ಮಾಡಿದಾಗ ನಾವು ತಕ್ಷಣ ಇಂಗ್ಲಿಷ್ ಗ್ರಾಮರ್ನ ದೃಷ್ಟಿಯಿಂದ, ವ್ಯಾಕರಣದ ದೃಷ್ಟಿಯಿಂದ ಆಕ್ಟಿವ್ ಅನ್ನುವ ಪದವನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಆಕ್ಟಿವ್ ವಾಯ್ಸ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ನ ಪರಿಚಯ ಇದೆ ಅಂತ ಅನ್ಕೊಳ್ತೀನಿ. ಇಂಗ್ಲಿಷ್ ನಲ್ಲಿ ನೀವೊಂದು ವಾಕ್ಯ, ಒಂದು ಸೆಂಟೆನ್ಸ್ ಅನ್ನ ನೋಡಿದಾಗ ಅದರಲ್ಲಿ ಮುಖ್ಯವಾಗಿ 3 ಭಾಗಗಳಿರುತ್ತೆ, 3 ಕಾಂಪೊನೆಂಟ್ಸ್ ಅಥವಾ 3 ಪಾರ್ಟ್ಸ್ ಇರುತ್ತೆ. ಒಂದನ್ನ ಸಬ್ಜೆಕ್ಟ್ ಅಂತ ಹೇಳ್ತೇವೆ, ಕರ್ತೃ ಅಂತ ಕನ್ನಡದಲ್ಲಿ ಕರಿತೇವೆ. ಇನ್ನೊಂದು ಭಾಗ ವರ್ಬ್, ಕ್ರಿಯಾಪದ ಅಂತ ಹೇಳ್ತೇವೆ. ಇನ್ನೊಂದು ಭಾಗನ ಆಬ್ಜೆಕ್ಟ್ ಅಂತ ಹೇಳ್ತೇವೆ, ಅದನ್ನ ಕರ್ಮಪದ ಅಂತ ಹೇಳ್ತೇವೆ. ಮಕ್ಕಳೇ, ಒಂದು ವಾಕ್ಯ ಇರಬೇಕು, ಒಂದು ಸೆಂಟೆನ್ಸ್ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕು ಮತ್ತೆ ವರ್ಬ್ ಇರಬೇಕು. ಆಬ್ಜೆಕ್ಟ್ ಯಾವಾಗ ಬರುತ್ತೆ ಅನ್ನುವ ಒಂದು ವಿಶೇಷತೆಯನ್ನ ನೀವು ಗಮನಿಸಬೇಕು. ಆಬ್ಜೆಕ್ಟ್ ಅನ್ನೋದು ವಾಕ್ಯದಲ್ಲಿ ಯಾವಾಗ ಬರುತ್ತೆ ಅನ್ನೋದರ ಅಂದಾಜು, ಐಡಿಯಾ ನಮ್ಗಿಲ್ಲ ಅಂತ ಹೇಳಿದ್ರೆ ನೀವು ಪ್ಯಾಸಿವ್ ವಾಯ್ಸ್ ಅಥವಾ ಪ್ಯಾಸಿವ್ ಫಾರ್ಮ್ ಅಲ್ಲಿ ನೀವೊಂದು ವಾಕ್ಯವನ್ನ ರಚನೆ ಮಾಡೋದು ಕಷ್ಟ ಆಗತ್ತೆ. ಈಗ ಪರೀಕ್ಷೆಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಆಕ್ಟಿವ್ ವಾಯ್ಸ್ ನಲ್ಲಿ ಒಂದು ವಾಕ್ಯವನ್ನ ಕೊಡ್ತಾರೆ. ನೀವು ಅದನ್ನ ಏನ್ ಮಾಡ್ಬೇಕು, ಪ್ಯಾಸಿವ್ ವಾಯ್ಸ್ ನಲ್ಲಿ ಬದಲಾವಣೆ ಮಾಡಿ ಬರಿಬೇಕು. ಈಗ ಉದಾಹರಣೆಗೆ, ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ಪ್ರೈಸಸ್ ಅಂತ ಒಂದು ವಾಕ್ಯವನ್ನ ನಿಮಗೆ ಕೊಡ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತ ಒಂದು ಪ್ರಶ್ನೆ, ಒಂದು ವಾಕ್ಯ. ಪ್ಯಾಸಿವ್ ವಾಯ್ಸ್ಗೆ ಇದನ್ನ ಬದಲಾಯಿಸಿ ಅಂತ ಹೇಳಿ ಈ ವಾಕ್ಯವನ್ನ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೊಟ್ಟಿದ್ದಾರೆ.
ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ಪ್ರೈಸಸ್. ಇದು ಆಕ್ಟಿವ್ ವಾಯ್ಸ್ ನಲ್ಲಿದೆ. ಈ ಆಕ್ಟಿವ್ ವಾಯ್ಸ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಈ ವಾಕ್ಯನ ನೀವು ಗಮನಿಸ್ಬೇಕು. ನೋಡಿ, ಇಲ್ಲಿ ಯಾವಾಗ್ಲೂ ಇಂಗ್ಲಿಷ್ ನ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಇದ್ದಾಗ ನೀವು ಮೊದಲು ಆ ವಾಕ್ಯದಲ್ಲಿರುವಂತ ವರ್ಬ್ ಯಾವುದು ಅಂತ ಹೇಳಿ ಗುರುತಿಸ್ಬಿಡ್ಬೇಕು. ಈಗ ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅನ್ನುವಂತ ಪದ ವರ್ಬ್ ಆಗಿದೆ. ನಂತರ ಈ ವರ್ಬ್ ಯಾವ ಕಾಲವನ್ನ ಸೂಚಿಸ್ತಾ ಇದೆ, ಅದರ ಟೆನ್ಸ್ ಯಾವುದು, ವಾಕ್ಯವನ್ನ ಯಾವ ಟೆನ್ಸ್ ನಲ್ಲಿ ಇಟ್ಟಿದೆ ಅನ್ನೋದು ನಮ್ಗೆ ವರ್ಬ್ ನ ಮೂಲಕನೇ ಗೊತ್ತಾಗುತ್ತೆ. ಸೊ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ಪ್ರೈಸಸ್ ಅನ್ನೋ ಈ ವಾಕ್ಯದಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗೆ ನಿಮ್ಗೆ ಟೆನ್ಸ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ 3 ಟೆನ್ಸ್ ಇರುತ್ತೆ ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬೇಕು. ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್. ಹಾಗೆ ಪ್ರತಿಯೊಂದು ಟೆನ್ಸ್ ನಲ್ಲಿ 4 ರೂಪಗಳಿರತ್ತೆ, 4 ಉಪ ವಿಭಾಗಗಳಿರತ್ತೆ ಅನ್ನೋದನ್ನು ಕೂಡ ನೀವು ನೆನಪು ಮಾಡ್ಕೊಳ್ಬೇಕು. ಒಂದನ್ನ ಸಿಂಪಲ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಕಂಟಿನ್ಯೂಸ್ ಅಂತ ಹೇಳ್ತೀವಿ, ಇನ್ನೊಂದು ಪರ್ಫೆಕ್ಟ್ ಅಂತ ಹೇಳ್ತೀವಿ, ಮತ್ತೊಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಈ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಒಂದು ವರ್ಬ್ ಮಾತ್ರ ಇರುತ್ತೆ. ಆ ವರ್ಬ್ ಯಾವ್ದಾಗಿರುತ್ತೆ ಅಂದ್ರೆ ಪಾಸ್ಟ್ ಫಾರ್ಮ್ ಆಗಿರುತ್ತೆ. ಮತ್ತೆ ವರ್ಬ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೆ ತರಗತಿಯಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ 2 ವಿಧಾನದಲ್ಲಿ ವರ್ಬ್ ಗಳನ್ನ ಪರಿಚಯ ಮಾಡಿಸಿರ್ತಾರೆ. ಒಂದು V0, V1, V2, V3 ಅಂತ ಹೇಳಿ. ಅದನ್ನ ನೀವು ಹೀಗೂ ಯೋಚನೆ ಮಾಡ್ಬೋದು. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ. ಈಗ ಡಿಸ್ಟ್ರಿಬ್ಯೂಟೆಡ್ ಅನ್ನೋದು ಪಾಸ್ಟ್ ವರ್ಬ್. ಇದರ ಪ್ರೆಸೆಂಟ್ ರೂಪ ಯಾವುದು? ಡಿಸ್ಟ್ರಿಬ್ಯೂಟ್. ಇದರ ಪ್ರೆಸೆಂಟ್ ಪಾರ್ಟಿಸಿಪಲ್ ಯಾವುದು? ಡಿಸ್ಟ್ರಿಬ್ಯೂಟಿಂಗ್. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು? ಡಿಸ್ಟ್ರಿಬ್ಯೂಟೆಡ್. ಸೊ ನೀವು ಆಕ್ಟಿವ್ ಪ್ಯಾಸಿವ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ, ಅಥವಾ ಇಂಗ್ಲಿಷ್ ನಲ್ಲಿ ನೀವು ಕಾಲದ ಪ್ರಯೋಗ, ಟೆನ್ಸಿನ ಪ್ರಯೋಗ ಹೇಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದಾಗ, ಈ 2 ಅಂಶಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದಾಗ ನೀವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಇಂಗ್ಲಿಷ್ ನಲ್ಲಿರುವಂತ ವರ್ಬ್ ಗಳ ರೀತಿ ಹೇಗಿರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಯಾವಾಗ್ಲೂ ಒಂದು ವಿಷಯ ನೀವೇನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ವ್ಯಾಕರಣ ನಮಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಭಾಷೆಯ ಬಳಕೆ ಯಾವಾಗ್ಲೂ ಸಾಧ್ಯ ಆಗೋದೇ ಇಲ್ಲ. ನೋ ಗ್ರಾಮರ್, ನೋ ಲ್ಯಾಂಗ್ವೇಜ್. ಕಳೆದ ತರಗತಿಯಲ್ಲಿ ನಾನು ಇದನ್ನ ನಿಮಗೆ ಬಿಡಿಸಿ ಹೇಳಿದ್ದೆ. ಗ್ರಾಮರ್ ಮೀನ್ಸ್ ರೂಲ್ಸ್ ಆಫ್ ದ ಲ್ಯಾಂಗ್ವೇಜ್. ರಸ್ತೆಯ ಸಂಚಾರಿ ನಿಯಮವನ್ನ ನಾವು ಸರಿಯಾಗಿ ಬಳಸದೆ ಹೋದ್ರೆ, ಅದನ್ನ ಅನುಸರಿಸದೆ ಹೋದ್ರೆ ರಸ್ತೆ ಮೇಲೆ ಏನಾಗತ್ತೆ? ಹೆಯಾಸ್, ಅರಾಜಕತೆ, ಆಕ್ಸಿಡೆಂಟ್ ಜಾಸ್ತಿ ಆಗತ್ತೆ, ಯಾರು ಓಡಾಡಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗೆ ಭಾಷೆನಲ್ಲಿ ಎಲ್ರು ತಮ್ಮ ಇಷ್ಟದಂತೆ ಮಾತಾಡ್ಲಿಕ್ಕೆ, ತಮ್ಮ ಇಷ್ಟದಂತೆ ಬರೀಲಿಕ್ಕೆ ಶುರು ಮಾಡಿಬಿಟ್ರೆ ಅವಾಗ ಭಾಷೆ ಗೊಂದಲ ಆಗತ್ತೆ. ಭಾಷೆ ಯಾರಿಗೂ ಅರ್ಥ ಆಗೋದಿಲ್ಲ. ನಾ ಹೇಳಿದ್ ನಿಮಗ್ ಗೊತ್ತಾಗೋದಿಲ್ಲ, ನೀವು ಹೇಳಿದ್ದು ನನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿಯೋದು ಅಂತ ಹೇಳಿದ್ರೆ ಆ ಲ್ಯಾಂಗ್ವೇಜ್ ನಲ್ಲಿರುವ ರೂಲ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಳೋದು. ಹಾಗೆ ಈ ರೂಲ್ಸ್ ಗಳು ಅಂತ ಹೇಳಿದ್ರೆ ಅವೇನ್ ತುಂಬಾ ಕಷ್ಟಕರ ಅಥವಾ ಕಬ್ಬಿಣದ ಕಡಲೆ ಅಂತೇನಿಲ್ಲ. ಸ್ವಲ್ಪ ಗಮನ ಕೊಟ್ಟು ಅಭ್ಯಾಸ ಮಾಡಿದ್ರೆ ಅದು ತಾನಾಗೆ ಬರುತ್ತೆ. ಸೊ ಇಲ್ಲಿ ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಅಂತಿದೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಈಗ ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಅನ್ನೋದನ್ನ ಸಬ್ಜೆಕ್ಟ್, ಕರ್ತೃಪದ ಅಂತ ಹೇಳ್ತೀವಿ. ಕರ್ತೃ ಅಂದ್ರೆ ಏನು? ಸೃಷ್ಟಿ ಮಾಡುವವನು, ಸೃಷ್ಟಿ ಮಾಡುವವಳು. ಸೊ ಈ ಡಿಸ್ಟ್ರಿಬ್ಯೂಟ್, ವಿತರಿಸುವ ಕೆಲಸಕ್ಕೆ ಕಾರಣ ಆಗಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದ ಎಜುಕೇಶನ್ ಮಿನಿಸ್ಟರ್. ಅವ್ರು ಏನನ್ನ ಕೊಟ್ರು? ಬಹುಮಾನಗಳನ್ನ ಕೊಟ್ರು, ಪ್ರೈಸಸ್. ಸೊ ನೋಡಿಲಿ, ಆಬ್ಜೆಕ್ಟ್ ಅನ್ನೋದು ಪ್ರೈಸಸ್ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಎಜುಕೇಶನ್ ಮಿನಿಸ್ಟರ್ ಒಂದು ಕೆಲಸ ಮಾಡಿದ್ರು, ಒಂದು ಕ್ರಿಯೆ ನಡೆಸಿದ್ರು.
ಆ ಕ್ರಿಯೆಯ ಪರಿಣಾಮಕ್ಕೆ ಬಹುಮಾನಗಳು ಒಳಗಾಗ. ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ನಿಮಗೆ ಹಕ್ಕಿಗಳು ಗೊತ್ತಲ್ಲ, ಹಕ್ಕಿಗಳು. ಈ ಹಕ್ಕಿಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಬರ್ಡ್ಸ್ ಅಂತ ಹೇಳ್ತೀವಿ. ಸೊ ಒಂದು ವಾಕ್ಯ ಹೇಳ್ತೀನಿ, ಗಮನಿಸಿ. ದ ಬರ್ಡ್ಸ್ ಏಟ್ ಫ್ರೂಟ್ ಅಂತ ಹೇಳ್ತೀನಿ. ಸೊ ಬರ್ಡ್ಸ್, ಹಕ್ಕಿಗಳು ಏನ್ ಮಾಡ್ದೋ, ತಿಂದೋ, ಏನನ್ನ ತಿಂದೋ, ಹಣ್ಣುಗಳನ್ನ ತಿಂದೋ. ಸೊ ನೀವು ಈ ವಾಕ್ಯನ ಗಮನಿಸಿದ್ರೆ ಹಣ್ಣುಗಳು ಯಾವುದೇ ಕ್ರಿಯೆಯನ್ನ ಮಾಡಲ್ಲ, ಹಕ್ಕಿಗಳು ಕ್ರಿಯೆಯನ್ನ ಮಾಡ್ತವೆ. ಏನ್ ಕ್ರಿಯೆಯನ್ನ ಮಾಡ್ತವೆ? ತಿನ್ನುವ ಕ್ರಿಯೆಯನ್ನ ಮಾಡ್ತವೆ. ಆ ತಿನ್ನುವ ಕ್ರಿಯೆಯ ಪ್ರಭಾವಕ್ಕೆ ಒಳಗಾಗೋದು, ಅದರ ಪರಿಣಾಮಕ್ಕೆ ಒಳಗಾಗೋದು ಯಾರು ಅಂತ ಹೇಳಿದ್ರೆ ಹಣ್ಣುಗಳು. ಸೊ ಹಾಗಾಗಿ ಕರ್ಮಪದ ಅಂತ ಹೇಳಿದ್ರೆ ಒಂದು ಕರ್ಮಪದವು ಸೃಷ್ಟಿಸುವ ಕ್ರಿಯೆಗೆ ಒಳಗಾಗುವ, ಆ ಕ್ರಿಯೆಯ ಪ್ರಭಾವಕ್ಕೆ ಒಳಗಾಗುವ ಅಂಶ ವಾಕ್ಯದಲ್ಲಿ ಏನಿರುತ್ತೆ ಅದನ್ನ ನಾವು ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಹಾಗಿದ್ರೆ ಮಕ್ಕಳೇ, ಆಕ್ಟಿವ್ ವಾಯ್ಸ್ ನಲ್ಲಿ ಒಂದು ವಾಕ್ಯ ರಚನೆ ಆಗಬೇಕು ಅಂತ ಹೇಳಿದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಇರಬೇಕು. ಹಾಗಿದ್ರೆ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು? ಆಕ್ಟಿವ್ ವಾಯ್ಸ್ ಅಂತ ಹೇಳಿದ್ರೆ ಸಬ್ಜೆಕ್ಟಿನ ಜಾಗದಲ್ಲಿ ಕ್ರಿಯೆಗೆ ಕಾರಣವಾದಂತ ಅಂಶ ಇರುತ್ತೆ. ಈಗ ಉದಾಹರಣೆಗೆ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಈ ವಾಕ್ಯನ ನೀವು ನೋಡಿದ್ರೆ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಹಕ್ಕಿಗಳು ಏನ್ ಮಾಡ್ತವೆ? ಹಾರ್ತವೆ. ಎಲ್ಲಿ? ಇನ್ ದ ಸ್ಕೈ. ಈ ವಾಕ್ಯದಲ್ಲಿ ಇನ್ ದ ಸ್ಕೈ ಅನ್ನೋದನ್ನು ಆಬ್ಜೆಕ್ಟ್ ಅಂತ ನೀವು ನೋಡ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಹಕ್ಕಿಗಳು ಹಾರ್ತವೆ, ಆದ್ರೆ ಹಾರೋದ್ರಿಂದ ಆಕಾಶದ ಮೇಲೆ ಯಾವುದೇ ಪರಿಣಾಮ ಆಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ವಾಕ್ಯದಲ್ಲಿ ಹಕ್ಕಿಗಳು ಎಲ್ಲಿ ಹಾರ್ತಾ ಇದ್ದಾವೆ, ಎಲ್ಲಿ ಹಾರ್ತಾ ಇದ್ದಾವೆ? ಆಕಾಶದಲ್ಲಿ ಹಾರ್ತಾ ಇದ್ದಾವೆ ಅಂತ ಹೇಳಿ ಅಷ್ಟೇ ಹೇಳುತ್ತೆ. ಹಾಗಾಗಿ ನೀವು ವರ್ಬ್ ಗಿಂತ ಮೊದಲು ಬರೋದು ಸಬ್ಜೆಕ್ಟ್, ವರ್ಬ್ ನ ನಂತರ ಬರೋದು ಆಬ್ಜೆಕ್ಟ್ ಅಂತ ಯೋಚನೆ ಮಾಡಿ. ನೀವು ಯಾವಾಗ್ಲೂ ಕ್ರಿಯೆ ನಡೆದಿದ್ಯಾ ಒಂದು, ಎರಡನೇದು ನಡೆದಿರುವ ಕ್ರಿಯೆಯ ಪರಿಣಾಮ ಯಾವ್ದ್ರ ಮೇಲಾದ್ರೂ ಆಗಿದ್ಯಾ ಅಂತ ಗಮನಿಸ್ಬೇಕು. ಇದು ಕನ್ನಡ ವ್ಯಾಕರಣದಲ್ಲೂ ಇದೆ. ಇದನ್ನ ನಿಮ್ಮ ಕನ್ನಡ ಟೀಚರ್ ಜೊತೆ ಮಾತಾಡಿದ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಬಹುಶಃ ನಿಮ್ಗೆ ಈಗ ನೆನಪಿರುತ್ತೆ, ಕೆಲವು ಸರಿ ಮರ್ತ್ ಬಿಟ್ಟಿರ್ತೀರಿ. ಕರ್ತರಿ ಪ್ರಯೋಗ ಅಂತ ಹೇಳ್ತಾರೆ, ಕರ್ಮಣಿ ಪ್ರಯೋಗ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಈ ಕರ್ತರಿ ಪ್ರಯೋಗ, ಕರ್ತೃಪದ ಆದ್ಯತೆಯನ್ನು ಪಡ್ಕೊಳ್ಳೋದನ್ನ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಕರ್ಮಪದ ಆದ್ಯತೆಯನ್ನ ಪಡ್ಕೊಳ್ಳೋದನ್ನ ಪ್ಯಾಸಿವ್ ವಾಯ್ಸ್. ಕರ್ಮಪದ ಹೇಗೆ ಆದ್ಯತೆಯನ್ನ ಪಡ್ಕೊಳ್ಳುತ್ತೆ ನೋಡಿ. ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ಈ ವಾಕ್ಯ ಕೇಳಿಸಿದ್ರಲ್ವಾ? ಇದನ್ನ ನಾವು ಪ್ಯಾಸಿವ್ಗೆ ಹೇಗ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಶನ್ ಮಿನಿಸ್ಟರ್ ಅಂತ ಮಾಡ್ತೀವಿ. ಸೊ ಈಗ ವಾಕ್ಯದ ಆರಂಭ ಆಕ್ಟಿವ್ ವಾಯ್ಸ್ ನಲ್ಲಿ ದ ಎಜುಕೇಶನ್ ಮಿನಿಸ್ಟರ್ ಅಂತ ಆರಂಭಕ್ಕೆ, ಪ್ಯಾಸಿವ್ ವಾಯ್ಸ್ ನಲ್ಲಿ ದ ಪ್ರೈಸಸ್ ಅಂತ ಹೇಳಿ ಆರಂಭಗೊಳ್ಳುತ್ತೆ. ಈಗ ಪ್ಯಾಸಿವ್ ಅಂತ ಹೇಳಿದ್ರೆ ಕರ್ಮಪದ ಏನಿರುತ್ತಲ್ಲ ಆ ಕರ್ಮಪದದ ಕಡೆಗೆ ನಮ್ಮ ಗಮನ ಹೋಗುತ್ತೆ ಅಂತ ಅಷ್ಟೇನೆ. ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ಪ್ರೈಸಸ್, ಇದು ಕರೆಕ್ಟ್. ಇದು ನಾವೊಂದು ಆಕ್ಟಿವ್. ಇಲ್ಲಿ ನಮ್ ಗಮನ ಯಾರ ಕಡೆಗೆ ಹೋಗಿದೆ? ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ಈ ವಾಕ್ಯದ ಕೇಂದ್ರ, ಈ ವಾಕ್ಯದ ಗಮನ ಯಾರ ಮೇಲಿದೆ? ಎಜುಕೇಶನ್ ಮಿನಿಸ್ಟರ್ ಮೇಲಿದೆ. ಈ ವಾಕ್ಯದಲ್ಲಿ ದ ಎಜುಕೇಶನ್ ಮಿನಿಸ್ಟರ್ ನ ಪಾತ್ರ ಏನು? ಡಿಸ್ಟ್ರಿಬ್ಯೂಟ್ ಕ್ರಿಯೆಗೆ ಕಾರಣ ಆದವರು. ಹಾಗಾಗಿ ಈ ಕ್ರಿಯೆಗೆ ಕಾರಣ ಆದ ವ್ಯಕ್ತಿಯನ್ನ, ಅಂಶವನ್ನ ನಾವು ಸಬ್ಜೆಕ್ಟ್ ಆಗಿ ಕೇಂದ್ರವಾಗಿ ಬಳಸಿದಾಗ ಅದನ್ನು ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು? ಕ್ರಿಯೆಗೆ ಒಳಗಾದ ಅಂಶಕ್ಕೆ ಆದ್ಯತೆಯನ್ನ ಕೊಡೋದನ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ಹೇಳ್ತೇವೆ. ಹಾಗಾಗಿ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಶನ್ ಮಿನಿಸ್ಟರ್ ಅಂತ ಹೇಳಿದ್ವಿ. ಸೊ ಇಲ್ಲಿ ವಾಕ್ಯನ ಕೇಳಿಸ್ಕೊಳ್ತಿದ್ದ ಹಾಗೆ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಶನ್ ಮಿನಿಸ್ಟರ್ ಅನ್ನೋ ವಾಕ್ಯನ ನೀವು ಕೇಳಿಸ್ಕೊಂಡ ತಕ್ಷಣ ನಿಮ್ ಗಮನ ಯಾವ್ದ್ರ ಕಡೆಗೆ ಹೋಗುತ್ತೆ? ದ ಪ್ರೈಸಸ್ ಕಡೆಗೆ, ಪ್ರೈಸಸ್ ಅನ್ನೋ ಪದದ ಕಡೆಗೆ ಹೋಗುತ್ತೆ. ಹೀಗೆ ಕರ್ಮ ಪದಕ್ಕೆ ಪ್ರಾಮಿನೆನ್ಸ್, ಇಂಪಾರ್ಟೆನ್ಸ್, ಆದ್ಯತೆಯನ್ನ ವಾಕ್ಯದಲ್ಲಿ ಕೊಟ್ಟು ಬಳಸಿದಾಗ ನಾವು ಅದನ್ನ ಏನಂತ ಕರಿತೀವಿ? ಪ್ಯಾಸಿವ್ ವಾಯ್ಸ್ ಅಥವಾ
ಪ್ಯಾಸಿವ್ ಫಾರ್ಮ್ ಅಂತ ಹೇಳ್ತೀವಿ. ಇದು ಒಂದ್ ಅಂಶ. ಸೊ ನಿಮ್ಗೆ ಪರೀಕ್ಷೆನಲ್ಲಿ ಕೊಟ್ಟಿರುವಂತ ವಾಕ್ಯ ಈ ವಾಯ್ಸ್ ಅಲ್ಲಿ ಇರುತ್ತೆ. ಆಗ ನೀವು ಮಾಡ್ಬೇಕಾಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ಯಾವುದು, ಮತ್ತೊಂದು ಆಬ್ಜೆಕ್ಟ್ ಯಾವುದು ಅಂತ ಗುರುತಿಸ್ಬೇಕು. ನಂತರ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿ ನೋಡ್ಬೇಕು. ಈಗ ಇನ್ನೊಂದು ವಾಕ್ಯನ ಉದಾಹರಣೆಗೆ ತಗೊಳ್ಳೋಣ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇರುವಂತ ಒಂದು ಪ್ರಶ್ನೆಯಲ್ಲಿ ಇರುವಂತ ಒಂದು ವಾಕ್ಯ. ಏನದು? ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಈ ವಾಕ್ಯದಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆದ್ರೆ ಎ ಕಾರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಐ ಆಮ್ ಪರ್ಚೇಸಿಂಗ್ ಇದೇನಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ಯಾವಾಗೆಲ್ಲ ನಿಮ್ಗೆ ING ಬಂದಿರುತ್ತೆ ಮೇನ್ ವರ್ಬ್, ಇದನ್ನ ಮತ್ತೆ ನಿಮಗೆ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ, ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್. ಅದನ್ನ ನೀವು ಗಮನಿಸ್ಬೇಕು. ಈ ING ವರ್ಬ್ ಮೇನ್ ಆಗಿ ಬಂತು ಅಂದ್ರೆ V1 ಅಂತ ನಿಮಗೆ ಕ್ಲಾಸ್ ಅಲ್ಲಿ ಏನು ಕಲ್ತಿರ್ತೀರಿ, ಅದು ಮೇನ್ ವರ್ಬ್ ಆಗಿ ಬಂತು ಅಂತ ಹೇಳಿದಾಗ ನೀವು ಬೀಯಿಂಗ್ ಅನ್ನೋ ಒಂದು ಪದನ ನೆನ್ಪಿಟ್ಕೊಳ್ಬೇಕು. BEING, ಬೀಯಿಂಗ್ ಅನ್ನೋ ಪದನ ನೆನ್ಪಿಟ್ಕೊಳ್ಬೇಕು. ನೋಡಿ, ಐ ಆಮ್ ಪರ್ಚೇಸಿಂಗ್ ಎ ನ್ಯೂ ಕಾರ್. ಇಲ್ಲಿ ಐ ಇದೆ ಸಬ್ಜೆಕ್ಟ್ ಆಗಿ, ಮತ್ತೆ ಕಾರ್ ಇದೆ ಆಬ್ಜೆಕ್ಟ್ ಆಗಿ. ಈಗ ಪ್ಯಾಸಿವ್ಗೆ ಬದಲಾಯಿಸೋದು ಅಂತ ಹೇಳಿದ್ರೆ ಕಾರನ್ನ ನಾವು ವಾಕ್ಯದ ಆರಂಭಕ್ಕೆ ತರಬೇಕು. ಸೊ ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಆಗತ್ತೆ. ಹಾಗೆ ಮಕ್ಕಳೇ, ಈ ಐ ಅನ್ನೋದು ಮೀ ಯಾಕಾಗತ್ತೆ ಅದನ್ನ ನಿಮಗೆ ಟೀಚರ್ಸ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಈ ಪ್ರನೌನ್ಗಳು, ಐ ಅನ್ನುವ ಪ್ರನೌನ್ ಏನಿದೆ ಅದನ್ನ ಸಬ್ಜೆಕ್ಟಿನ ರೂಪದಲ್ಲಿ, ಕರ್ತೃವಿನ ರೂಪದಲ್ಲಿ ಬಳಸಿದಾಗ ಐ ಅಂತ ಹೇಳ್ತೀವಿ. ಕರ್ಮ ಪದದ ರೂಪದಲ್ಲಿ, ಆಬ್ಜೆಕ್ಟ್ ರೂಪದಲ್ಲಿ ಬಳಸಿದಾಗ ಮೀ ಅಂತ ಹೇಳ್ತೀವಿ. ಏನ್ ಸರ್ ಇದು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಏನು ಕನ್ಫ್ಯೂಷನ್ ಇಲ್ಲ. ಇದನ್ನ ನಿಮ್ಗೆ 5ನೇ ಕ್ಲಾಸ್ ಇಂದನೂ ನಿಮ್ಗೆ ಇಂಗ್ಲಿಷ್ ನ ಗ್ರಾಮರ್, ವ್ಯಾಕರಣನ ಪರಿಚಯ ಮಾಡಿಸ್ತಾ ಬಂದಿರ್ತಾರೆ. ಐ ಪದ, ಮೀ ಪದ ನಿಮ್ಗೆ 5ನೇ ಕ್ಲಾಸ್ ಇಂದನೂ ಗೊತ್ತಿದೆ. ಒಂದ್ಸರಿ ಏನ್ ಮಾಡ್ಬಿಟ್ಟಿರ್ತೀರಿ, ಒಂದೊಂದ್ಸರಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ನೀವು ಯೋಚನೆ ಮಾಡಿರಲ್ಲ. ಮೀ ಅನ್ನೋದು ಆಬ್ಜೆಕ್ಟ್ ಅಲ್ಲಿ ಬರುತ್ತೆ, ಐ ಅನ್ನೋದು ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಸೊ ಪ್ರನೌನ್ಗಳ ಮಾಹಿತಿ ಕೂಡ ನಿಮಗೆ ಇರ್ಬೇಕು. ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಅನ್ನೋದು ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ಹಾಗೆ ಇನ್ನೊಂದು ವಾಕ್ಯನ ಹೇಳ್ತೇನೆ. ನಿಮ್ಮ ಇಂಗ್ಲಿಷ್ ನಲ್ಲಿರುವಂತ ಮೊದಲನೇ ಪಾಠದಲ್ಲಿ ಸ್ವಾಮಿ ಅನ್ನುವಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ದ ಪೊಲೀಸ್ ಆನರ್ಡ್ ಸ್ವಾಮಿ. ದ ಪೊಲೀಸ್ ಆನರ್ಡ್ ಸ್ವಾಮಿ. ಆನರ್ಡ್ ಗೌರವಿಸಿದ್ರು. ಸ್ವಾಮಿ ವಾಸ್ ಆನರ್ಡ್ ಬೈ ದ ಪೊಲೀಸ್. ಹಾಗೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಇನ್ನೊಂದು ವಾಕ್ಯ ಯಾವ್ದಪ್ಪ ಅಂತ ಹೇಳಿದ್ರೆ, ವಿನಯ್ ಬ್ರೋಕ್ ಆಲ್ ರೆಕಾರ್ಡ್ಸ್. ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಆಲ್ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್. ಹಾಗೆ ಇನ್ನೊಂದು ವಾಕ್ಯ, ಅರ್ಮಾನ್ ಪ್ಲೇಡ್ ಫುಟ್ಬಾಲ್. ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್. ನೋಡಿ, ಇಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟಿನ ಜಾಗಕ್ಕೆ ಬಂದು ಕೂತ್ಕೊಂಡಾಗ ಪ್ಯಾಸಿವ್ ಫಾರ್ಮ್ ಆಗತ್ತೆ. ಅವಾಗ ನೀವು ಬಳಸುವ ಹೆಲ್ಪಿಂಗ್ ವರ್ಬ್ ಏನಿರುತ್ತಲ್ಲ, ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು ಅಂತ ಟೀಚರ್ ಹೇಳ್ಕೊಟ್ಟಿರ್ತಾರೆ. ಆ ಹೆಲ್ಪಿಂಗ್ ವರ್ಬ್ ಆಬ್ಜೆಕ್ಟ್ ಅಲ್ಲಿ ಬರುವ ಆ ಪದ ಏನು ಸಬ್ಜೆಕ್ಟ್ ನಲ್ಲಿ ಹಾಕೊಳ್ತೀವಿ, ಅದು ಏಕವಚನ ಅಥವಾ ಬಹುವಚನ, ಸಿಂಗ್ಯುಲರ್ ಅಲ್ಲಿ ಇದೆಯಾ ಪ್ಲೂರಲ್ ಇದೆಯಾ ಅಂತ ನೋಡ್ಬೇಕು. ಈಗ ಉದಾಹರಣೆಗೆ, ವಿನಯ್ ಬ್ರೋಕ್ ಆಲ್ ರೆಕಾರ್ಡ್ಸ್. ಇಲ್ಲಿ ವಿನಯ್ ಅನ್ನೋದು ಸಿಂಗ್ಯುಲರ್, ರೆಕಾರ್ಡ್ಸ್ ಅನ್ನೋದೇನಾಗುತ್ತೆ ಪ್ಲೂರಲ್. ಹಾಗಾಗಿ ಆಲ್ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್ ಅಂತ ಆಗತ್ತೆ. ಮತ್ ಇನ್ನೊಂದು ನೀವು ಗಮನಿಸ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಪ್ಯಾಸಿವ್ ವಾಯ್ಸಿನ ವಾಕ್ಯಗಳಲ್ಲಿ, ಪ್ಯಾಸಿವ್ ಫಾರ್ಮ್ ನ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್. ಮತ್ತೆ ಮೇನ್ ವರ್ಬ್ ಯಾವಾಗ್ಲೂ ಪಾಸ್ಟ್ ಪಾರ್ಟಿಸಿಪಲ್, ನೀವೇನು V3 ಅಂತ ಹೇಳ್ತಿರಲ್ಲ ಅದೇ ಫಾರ್ಮ್ ಅಲ್ಲಿ. ಈಗ ನೀವು ಮಾಡ್ಬೇಕಾಗಿರೋದೇನು, ಟೆನ್ಸ್ ಯಾವ್ದಿದೆ ಅಂತ ನೋಡ್ಕೊಂಡು, ಈಗ ನಾನು ಹೇಳಿದ ವಾಕ್ಯಗಳಲ್ಲಿ ಸಿಂಪಲ್ ಪಾಸ್ಟ್ ಇದ್ರೆ, ಸಿಂಪಲ್ ಪಾಸ್ಟ್ ಇತ್ತು ಅವಾಗ ವಾಸ್ ಅಥವಾ ವರ್ ನ ಬಳಸಬೇಕು. ಇನ್ನೊಂದು ವಾಕ್ಯ ಹೇಳಿದೆ, ಅದರಲ್ಲಿ ಐ ಆಮ್ ಪರ್ಚೇಸಿಂಗ್ ಅಂತ ಇದೆ. ಸೊ ಅವಾಗ ಪರ್ಚೇಸಿಂಗ್ ಅನ್ನೋದು ಪರ್ಚೇಸ್ಡ್ ಆಗತ್ತೆ. ಐ ಆಮ್ ಅನ್ನೋದು ಯಾವ ಟೆನ್ಸ್ ಅಲ್ಲಿ ಇದೆಯೋ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ,
ಅದೇ ಟೆನ್ಸ್ ಅನ್ನ ನೀವು ಬಳಸ್ಕೊಳ್ಬೇಕಾಗತ್ತೆ. ಐ ಇರೋದ್ರಿಂದ ಆಮ್ ಬಂತು, ಎ ಕಾರ್ ಅಂತ ಇರೋದ್ರಿಂದ ಈಸ್ ಬರ್ಬೇಕಾಗತ್ತೆ. ಜೊತೆನಲ್ಲಿ ನೀವು ಬೀಯಿಂಗ್ ಅನ್ನೋದನ್ನ ಸೇರಿಸ್ಬೇಕಾಗತ್ತೆ. ಮಕ್ಕಳ ಇಲ್ಲಿ ನೀವು ಗಮನಿಸ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಆಸಿವ್ ವಾಯ್ಸ್ ನಲ್ಲಿ ನೀವು ಟೆನ್ಸ್ ಅನ್ನ ಬದಲಾಯಿಸೋದಿಲ್ಲ. ಅದು ಯಾವ ಟೆನ್ಸ್ ಅಲ್ಲಿ ಇದೆಯೋ ಅದೇ ಟೆನ್ಸ್ ಅಲ್ಲಿ ಉಳಿಸ್ಕೊಳ್ತೀರಿ. ಆದ್ರೆ ಸಬ್ಜೆಕ್ಟಿನ ಆಕ್ಟಿವ್ ನ ಸಬ್ಜೆಕ್ಟ್ ಏನಿರತ್ತೆ ಅದರ ಜಾಗದಲ್ಲಿ ನೀವು ಆ ಆಕ್ಟಿವ್ ನ ಆಬ್ಜೆಕ್ಟ್ ಅನ್ನ ತಗೊಂಡ್ ಬಂದು ಬಳಸ್ತೀರಿ. ಇದೊಂದನ್ನ ಗಮನಿಸ್ಕೊಳ್ಬೇಕು. ಟೆನ್ಸ್ ಅನ್ನ ಬದಲಾಯಿಸಬಾರ್ದು. ಈ ಟೆನ್ಸ್ ಅನ್ನ ಬದಲಾಯಿಸುವ ಇನ್ನೊಂದು ಪ್ರಶ್ನೆ ಇದೆ. ಅದು ನಿಮ್ಗೆ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆನಲ್ಲಿ ಪ್ರಶ್ನೆ ಸಂಖ್ಯೆ 16 ಆಗಿ ಬರುತ್ತೆ. ಸಾಮಾನ್ಯ ಆ ಪ್ರಶ್ನೆ ಹೇಗೆ ಕೇಳಿರ್ತಾರೆ ಅಂತ ಹೇಳಿದ್ರೆ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಚೇಂಜ್ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಹೇಳ್ತಾರೆ. ಈ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ತುಂಬಾ ಸರಿ ನಿಮಗೆ ಕನ್ಫ್ಯೂಷನ್ ಗೆ ಕಾರಣ ಆಗುತ್ತೆ. ಪ್ಯಾಸಿವ್ ಫಾರ್ಮ್ ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ಲಿಲ್ಲ ಅಂದ್ರೆ ಕನ್ಫ್ಯೂಷನ್ ಇರುತ್ತೆ. ಹಾಗೆ ರಿಪೋರ್ಟೆಡ್ ಸ್ಪೀಚ್ ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ಲಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗ್ಬೇಕು. ಈ ರಿಪೋರ್ಟೆಡ್ ಸ್ಪೀಚ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಮೊದಲಿಗೆ ನಿಮ್ಗೆ ಈ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನು ಅಂತ ಒಂದು ಅಂದಾಜು ಬರ್ಬೇಕು. ನೋಡಿ, ರಿಪೋರ್ಟೆಡ್ ಅಂದ್ರೆ ವರದಿ ಮಾಡೋದು. ಈಗ ಉದಾಹರಣೆಗೆ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ ಒಂದು ಕಾನ್ವರ್ಸೇಷನ್ ಇದೆ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೇ ಬರುತ್ತೆ. ಈಗ ನಿಮಗೆ ಕೊಡುವಂತ ಪ್ರಶ್ನೆಯ ಸ್ವರೂಪ ಹೇಗಿರತ್ತಪ್ಪ ಅಂತ ಹೇಳಿದ್ರೆ, ರೂಪ 2 ಚುಕ್ಕಿ ಕೋಲನ್ ಇದೆ. ಹಾಯ್ ದೀಪಾ, ಡು ಯು ಲೈಕ್ ಕಾಫಿ ಅಂತ ಹೇಳಿ ರೂಪ ಕೇಳ್ತಾರೆ. ಅದಕ್ಕೆ ದೀಪ 2 ಚುಕ್ಕಿ ಕೋಲನ್ ಇರುತ್ತೆ, ಎಸ್ ಐ ಲೈಕ್ ಕಾಫಿ ಅಂತಿದೆ. ಇಲ್ಲಿ ಐ ಲೈಕ್ ಕಾಫಿ ಅನ್ನೋದನ್ನ ಅಂಡರ್ಲೈನ್ ಮಾಡಿರ್ತಾರೆ. ಇದನ್ನ ರಿಪೋರ್ಟ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಂದರ್ಭನ ಕಲ್ಪಿಸ್ಕೊಳ್ಬೇಕು. ಈಗ ನೀವು ನಿಮ್ಮ ಸ್ಕೂಲ್ ನ ಎದುರುಗಡೆ ಒಂದು ಟೀ ಅಂಗಡಿ ಅಥವಾ ಕಾಫಿ ಅಂಗಡಿ ಇರ್ತೀವಿ. ನಾವು ಕಾಫಿ ಅಂಗಡಿ ಅಂತ ಹೇಳಲ್ಲ, ಟೀ ಅಂಗಡಿ ಅಂತ ಹೇಳ್ತೀವಿ. ಆ ಟೀ ಅಂಗಡಿನಲ್ಲಿ ಕಾಫಿನೂ ಸಿಗತ್ತೆ, ಟೀನೂ ಸಿಗತ್ತೆ. ಈಗ ನೀವು ಅಲ್ಲಿಗೆ ಹೋಗಿ ನಿಂತ ಅವಾಗ ಅಲ್ಲಿಗೆ ರೂಪ ಮತ್ತೆ ದೀಪ ಅಂತ ಇಟ್ಕೊಳ್ಳಿ. ಅವ್ರಿಬ್ರು ನಿಮ್ ಟೀಚರ್ಸ್ ಅಂತಾನೆ ಇಟ್ಕೊಳ್ಳಿ. ಅಲ್ಲಿ ನೀವು ನಿಂತಿದ್ದಾಗ ರೂಪಾ ಮಿಸ್ಸು ದೀಪಾ ಮಿಸ್ ಹೇಳ್ತಾರೆ, ಹಾಯ್ ದೀಪಾ, ಡು ಯು ಲೈಕ್ ಕಾಫಿ, ನಿನ್ಗೆ ಕಾಫಿ ಇಷ್ಟನಾ? ರೂಪಾ ಮಿಸ್ ಕೇಳ್ತಾರೆ. ಅದಕ್ಕೆ ದೀಪಾ ಮಿಸ್ ಹೇಳ್ತಾರೆ, ಓ ಎಸ್ ಐ ಲೈಕ್ ಕಾಫಿ, ನನಗೆ ಕಾಫಿ ಇಷ್ಟ ಅಂತ ನೀವು ಹೇಳ್ತೀರಿ. ಈಗ ನೀವು ಇವರಿಬ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿರ್ತೀರಲ್ಲ, ಇದನ್ನ ನಿಮ್ ಫ್ರೆಂಡ್ಸ್ಗೆ, ನಿಮ್ ಕ್ಲಾಸ್ಮೇಟ್ಸ್ಗೆ ಹೇಳ್ಬೇಕು. ಇವತ್ತೇನಾಯ್ತು ಗೊತ್ತಾ, ಸ್ಕೂಲ್ ಎದುರುಗಡೆ ಟೀ ಅಂಗಡಿ ಇದೆಯಲ್ಲ, ಆ ಟೀ ಅಂಗಡಿ ಹತ್ರ ಬರ್ತಾ ಇದ್ನಾ, ಅಲ್ಲಿ ರೂಪಾ ಮಿಸ್ಸು ದೀಪಾ ಮಿಸ್ಸು ನಿಂತಿದ್ರ. ಅವಾಗ ರೂಪಾ ಮಿಸ್ಸು ದೀಪಾ ಮಿಸ್ ನ ಕೇಳಿದ್ರು, ನಿನ್ಗೆ ಕಾಫಿ ಇಷ್ಟನಾ ಅಂದ್ರು. ಅದಕ್ಕೆ ದೀಪಾ ಮಿಸ್ಸು, ಹೌದು ನನಗೆ ಕಾಫಿ ಇಷ್ಟ ಅಂತ ಹೇಳಿದ್ರು. ಇದನ್ನು ಕೂಡ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಅವ್ರು ಹೇಗ್ ಮಾತಾಡಿರ್ತಾರೋ ಹಾಗೆ ಹೇಳೋದು. ಇದನ್ನ ನಾವು ಅವ್ರ ಹಿಂಗ್ ಮಾತಾಡಿದ್ರು ಅಂತ ಹೇಳೋದಿದೆಯಲ್ಲ, ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಹಿಂಗೆ ರೂಪಾ ಮಿಸ್ಸು ದೀಪಾ ಮಿಸ್ಗೆ ಕಾಫಿ ಅವ್ರಿಗೆ ಇಷ್ಟನಾ ಅಂತ ಕೇಳಿದ್ರು. ಅದಕ್ಕೆ ದೀಪಾ ಮಿಸ್ಸು ಉತ್ತರ ಕೊಟ್ರು, ಅವ್ರಿಗೆ ಕಾಫಿ ಇಷ್ಟ ಅಂತ. ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ವರದಿ ಮಾಡಿ ನೀವು ಗಮನಿಸ್ಕೊಳ್ಳಿ. ಅವರಿಗೆ ಕಾಫಿ ಇಷ್ಟ ಅಂತ ಅಂದ್ರು, ಅವ್ರಿಗೆ ಕಾಫಿ ಇಷ್ಟನಾ ಅಂತ ಕೇಳಿದ್ರು. ಇಲ್ಲಿ ನಾನು ನನಗೆ ಅನ್ನುವ ಜಾಗದಲ್ಲಿ ನಾವೇನ್ ಮಾಡ್ತಿದೀವಿ, ಅವರು ಅವರಿಗೆ ಅನ್ನೋದನ್ನ ಹೇಳ್ತೀವಿ. ಇದನ್ನ ನಿಮ್ಗೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೇಕಂದ್ರೆ, ನೋಡಿ, ನಿಮ್ಗೆ ಪ್ರಶ್ನೆ ಕೇಳಿದಾಗ ದೀಪಾ ಆನ್ಸರ್ಡ್ ಅಂತ ಹೇಳಿ ಇನ್ನೊಂದು ಡ್ಯಾಶ್ ಉದ್ದವಾದ ಡ್ಯಾಶ್ ಕೊಟ್ಟಿರ್ತಾರೆ. ಅಲ್ಲಿ ನೀವೇನ್ ಬರಿಬೇಕು ಇದ್ರಲ್ಲಿ? ಮತ್ತೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೂಪಾ, ಹಾಯ್ ದೀಪಾ, ಡು ಯು ಲೈಕ್ ಕಾಫಿ? ದೀಪಾ ಹೇಳ್ತಾರೆ, ಎಸ್ ಐ ಲೈಕ್ ಕಾಫಿ ಅಂತ ಅವ್ರು ಹೇಳ್ತಾರೆ. ಇದನ್ನ ಪ್ರಶ್ನೆ ಪತ್ರಿಕೆನಲ್ಲಿ ದೀಪಾ ಆನ್ಸರ್ಡ್ ದಟ್, ಮುಂದಕ್ಕೆ ಡ್ಯಾಶ್ ಇರುತ್ತೆ. ಏನಂತ ಹೇಳ್ಬೇಕು? ಶಿ ಲೈಕ್ ಕಾಫಿ. ದೀಪಾ ಆನ್ಸರ್ಡ್ ದಟ್ ಶಿ ಲೈಕ್ಡ್ ಕಾಫಿ. ಇನ್ನೊಂದ್ಸರಿ ಹೇಳ್ತೀನಿ, ದೀಪಾ ಆನ್ಸರ್ಡ್ ದಟ್ ಶಿ ಲೈಕ್ ಕಾಫಿ. ಇಲ್ಲೇನಾಯ್ತು? ಐ ಇದ್ದದ್ದು ಶಿ ಆಯ್ತು, ಲೈಕ್ ಇದ್ದದ್ದು ಏನಾಗುತ್ತೆ? ಲೈಕ್ಡ್ ಆಗುತ್ತೆ. ಸೊ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ಬರಿಬೇಕಾದ್ರೆ 2 ಅಂಶಗಳಲ್ಲಿ ಬದಲಾವಣೆ ಬರುತ್ತೆ. ಒಂದು,
ಫಸ್ಟ್ ಪರ್ಸನ್ ಇರೋದು ಥರ್ಡ್ ಪರ್ಸನ್ ಆಗತ್ತೆ. ಯಾಕಂದ್ರೆ ನೀವು ದೀಪಾ ಮಿಸ್ಸು ರೂಪಾ ಮಿಸ್ಸು ಮಾತಾಡೋದನ್ನ ಕೇಳಿಸ್ಕೊಂಡು ಬಂದು ನೀವು ನಿಮ್ಮ ಫ್ರೆಂಡಿಗೋ ಕ್ಲಾಸ್ಮೇಟ್ಗೋ ಹೇಳ್ತಾ ಇದ್ದೀರಿ. ಅವಾಗ ನೀವು ಹೇಳ್ತಾ ಇರೋರು ನೀವು ಫಸ್ಟ್ ಪರ್ಸನ್, ಹೇಳ್ತಾ ಇರೋರು ಸೆಕೆಂಡ್ ಪರ್ಸನ್, ರೂಪಾ ಮಿಸ್ಸು ದೀಪಾ ಮಿಸ್ಸು ಏನಾಗ್ತಾರೆ ಥರ್ಡ್ ಪರ್ಸನ್ ಆಗ್ತಾರೆ. ಹಾಗಾಗಿ ಐ ಲೈಕ್ ಕಾಫಿ ಇದ್ದದ್ದೇನಾಗತ್ತೆ, ಅವ್ರಿಗೆ ಕಾಫಿ ಇಷ್ಟ ಅಂತ ಹೇಳಿದ್ರು ಅಂತ ಆಗತ್ತೆ. ಸೊ ನಾನು ಇದ್ದದ್ದೇನಾಗತ್ತೆ ಅವರು ಆಗತ್ತೆ. ಎರಡನೇದು ಐ ಲೈಕ್ ಇದ್ದದ್ದು ಶಿ ಲೈಕ್ಡ್ ಅಂತ ಯಾಕಾಗತ್ತಪ್ಪ ಅಂತ ಹೇಳಿದ್ರೆ, ನೀವ್ ಅದನ್ನ ಟೀ ಅಂಗಡಿ ಮುಂದೆ ಅವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಆಮೇಲೆ ಬಂದು ನಿಮ್ ಕ್ಲಾಸ್ಮೇಟ್ಸಿಗೆ ಹೇಳ್ತೀರಿ. ಸೊ ಈಗ ನೀವು ಕ್ಲಾಸ್ಮೇಟ್ಸಿಗೆ ಹೇಳೋ ಸಂದರ್ಭದಲ್ಲಿ ಈ ಕ್ರಿಯೆ ನಡೆದಿತ್ತಲ್ಲ, ಅದನ್ನ ನೀವೇನ್ ವರದಿ ಮಾಡ್ತಿದ್ದೀರಲ್ಲ, ಅದೇನಾಗತ್ತೆ ಪಾಸ್ಟ್ ಆಗತ್ತೆ, ಪಾಸ್ಟ್ ಟೆನ್ಸಿಗೆ ಹೊರಟೋಗುತ್ತೆ. ಸೊ ಕ್ರಿಯೆ ನಡೆದ ಮೇಲೆ ನಾವು ವರದಿ ಮಾಡ್ತೀವಿ, ರಿಪೋರ್ಟ್ ಮಾಡ್ತೀವಿ. ಹಾಗಾಗಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ನೀವು ಬರಿಬೇಕಾದ್ರೆ ಫಸ್ಟ್ ಪರ್ಸನ್ ಇರೋದು ಥರ್ಡ್ ಪರ್ಸನ್ಗೆ ಹೋಗುತ್ತೆ. ಐ ಅಂತ ಇದ್ರೆ ಸಿ ಆಗ್ಬೇಕಿಲ್ಲಿ ದೀಪ. ಒಂದ್ ವೇಳೆ ದೀಪ ಅನ್ನೋ ಜಾಗದಲ್ಲಿ ದಿನಕರ್ ಅಂತ ಇದ್ರೆ, ಡೇವಿಡ್ ಅಂತ ಇದ್ರೆ ಅದು ಪುರುಷ ಅಲ್ವಾ, ಮೇಲ್ ಅಲ್ವಾ, ಮ್ಯಾಸ್ಕ್ಯುಲೈನ್ ಅಲ್ವಾ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಈ ಸೇರಿಸ್ತಾ ಇದ್ವಿ. ಅದ್ರಲ್ಲಿ ದೀಪ ಅಂತಿರೋದ್ರಿಂದ ನಾವೇನ್ ಮಾಡ್ಬೇಕು, ಶಿ ಸೇರಿಸ್ಬೇಕು. ಸೊ ಒಂದು ಪರ್ಸನ್ ಬದಲಾಗತ್ತೆ, ಫಸ್ಟ್ ಪರ್ಸನ್ ಇದ್ದದ್ದು ಥರ್ಡ್ ಪರ್ಸನ್ಗೆ ಹೋಗುತ್ತೆ, ಇದು ಒಂದು ಬದಲಾವಣೆ. ಎರಡನೇದು ಟೆನ್ಸ್ ಚೇಂಜ್ ಆಗತ್ತೆ, ಇದನ್ನ ನಿಮ್ ಟೀಚರ್ಸ್ ಸಾಕಷ್ಟು ಹೇಳ್ಕೊಟ್ಟಿರ್ತಾರೆ. ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಲಸೂಚಕ ಪದಗಳಿರತ್ತಲ್ಲ, ಟುಡೇ ಅಂತಿದ್ರೆ ದಟ್ ಡೇ ಅಂತ ಆಗತ್ತೆ, ಎಸ್ಟರ್ಡೇ ಅಂತಿದ್ರೆ ಪ್ರೀವಿಯಸ್ ಡೇ ಅಂತ ಆಗತ್ತೆ, ಟುಮಾರೋ ಅಂತಿದ್ರೆ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋಯಿಂಗ್ ಡೇ ಅಂತ, ನೌ ಅಂತಿದ್ರೆ ದೆನ್ ಆಗತ್ತೆ, ಹಿಯರ್ ಅಂತಿದ್ರೆ ದೇರ್ ಆಗತ್ತೆ, ದಿಸ್ ಇದ್ರೆ ದಟ್ ಆಗತ್ತೆ. ಈ ತರದನ್ನ ನಿಮಗೆ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಸೊ ಮಕ್ಕಳೇ, ನೀವು ರಿಪೋರ್ಟೆಡ್ ಸ್ಪೀಚ್ ಅನ್ನು ಮಾಡ್ಬೇಕಾದ್ರೆ ಮೂರು ಅಂಶನ ಗಮನಿಸ್ಕೊಳ್ಬೇಕು. ಒಂದು ಪರ್ಸನ್ ಬದಲಾಗತ್ತೆ, ಎರಡನೇದು ಟೆನ್ಸ್ ಬದಲಾಗತ್ತೆ, ಮೂರನೇದು ಕಾಲಸೂಚಕ ಪದಗಳು ಬದಲಾಗುತ್ತೆ. ನೀವು ಪಾಠ ಏನು ಸ್ಕೂಲಲ್ಲಿ ಕೇಳಿರ್ತೀರಿ, ನಿಮ್ ಟೀಚರ್ ಹೇಳಿರ್ತೀರಿ, ಅದನ್ನ ಇದ್ರ ಮೂಲಕ ಜ್ಞಾಪಿಸ್ಕೊಳ್ಳಿ, ನಿಮ್ಗೆ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಸೊ ಮಕ್ಕಳೇ, ಇವತ್ತಿನ ಈ ತರಗತಿಯಲ್ಲಿ ನಾನ್ ನಿಮ್ಗೆ 2 ಅಂಶಗಳನ್ನು ಹೇಳ್ಕೊಟ್ಟೆ. ಒಂದು ಪ್ಯಾಸಿವ್ ವಾಯ್ಸ್ ಅಥವಾ ಪ್ಯಾಸಿವ್ ಫಾರ್ಮ್, ಸಾಮಾನ್ಯವಾಗಿ ಪ್ರಶ್ನೆ ಸಂಖ್ಯೆ 15 SSLC ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ ನಲ್ಲಿ. ಇನ್ನೊಂದು ರಿಪೋರ್ಟೆಡ್ ಸ್ಪೀಚ್, ಸಾಮಾನ್ಯವಾಗಿ ಪ್ರಶ್ನೆ ಸಂಖ್ಯೆ 16 ನಿಮ್ಮ 10th ಸ್ಟ್ಯಾಂಡರ್ಡ್ ಅಥವಾ SSLC ಪ್ರಶ್ನೆ ಪತ್ರಿಕೆ, ಆನ್ಯುವಲ್ ಪ್ರಶ್ನೆ ಪತ್ರಿಕೆನಲ್ಲಿ ಬರುತ್ತೆ. ಈ 2 ಅಂಶಗಳನ್ನ ನಾನೀಗ ಹೇಳ್ಕೊಟ್ಟದನ್ನ ಸರಿಯಾಗಿ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಸೊ ನೀವು ಪರೀಕ್ಷೆನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಗಮನ ಇಟ್ಟು ಇದನ್ನ ಬರೀರಿ. ಪ್ಯಾಸಿವ್ ಫಾರ್ಮ್ ಮತ್ತೆ ರಿಪೋರ್ಟೆಡ್ ಸ್ಪೀಚ್ ಎರಡು ಕೇವಲ ಒಂದೊಂದು ಅಂಕಗಳಿಗಿದೆ ಅಂತ ಯೋಚನೆ ಮಾಡಬಾರ್ದು. ಇವೆರಡು ಇಂಗ್ಲಿಷ್ ಅನ್ನ ಬಳಸೋದಿಕ್ಕೆ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಹಳ ಅಗತ್ಯವಾಗಿರುವಂತ ಅಂಶಗಳು. ಹೌದಾ? ಮತ್ತೆ ಮುಂದಿನ ತರಗತಿನಲ್ಲಿ ಕ್ಲಾಸ್ ಅಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಆಲ್ ದ ಬೆಸ್ಟ್. ಬಾಯ್ ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ.